ಒಂದೂರಲ್ಲಿ ಗಂಡ ಹೆಂಡತಿ ಇರ್ತಾರೆ. ಆ ಗಂಡನಿಗೆ ರೊಟ್ಟಿ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಹೆಂಡತಿ ಹತ್ರ ಹೇಳ್ತಾನೆ, ನನಗೊಂದು ರೊಟ್ಟಿ ಮಾಡಿಕೊಡು ಅಂತ. ಸರಿ ಆಯ್ತು ಅಂತ ಹೇಳಿ ಹೆಂಡತಿ ಏನು ಮಾಡ್ತಾಳೆ, ಅಡುಗೆ ಮನೆಗೆ ಹೋಗಿ ಒಂದು ದೊಡ್ಡದು ಒಂದು ರೊಟ್ಟಿಯನ್ನು ಮಾಡ್ತಾಳೆ. ಮಾಡಿಬಿಟ್ಟು ಗಂಡನಿಗೆ ಹೇಳ್ತಾಳೆ, ನಾನು ನಿಮಗೆ ರೊಟ್ಟಿ ಮಾಡಿಟ್ಟಿದ್ದೇನೆ, ಹೋಗಿ ತಿನ್ನಿ ಅಂತ ಹೇಳಿ. ಆಯ್ತಂತ ಹೇಳಿ ಗಂಡ ಏನು ಮಾಡ್ತಾನೆ, ಹೊರಗಡೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬರೋ ಅಷ್ಟರಲ್ಲಿ ಈ ರೊಟ್ಟಿ ಏನು ಮಾಡುತ್ತೆ, ಆಲೋಚನೆ ಮಾಡುತ್ತೆ, ಅಯ್ಯೋ ಈ ಮನೆ ಅವರು ನನ್ನನ್ನು ತಿಂದು ಹಾಕ್ತಾರೆ, ನಾನು ಹೇಗಾದರೂ ಮಾಡಿ ಈ ಮನೆಯಿಂದ ನಾನು ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಹೊರಗೋಡಿ ಬರುತ್ತೆ. ರೊಟ್ಟಿ ಹೊರಗೋಡಿ ಬಂದು ಆಲೋಚನೆ ಮಾಡುತ್ತೆ, ನಾನೇನೋ ಹೊರಗೇನೋ ಬಂದಾಯಿತು, ಇನ್ನು ಹೋಗೋದಾದರೂ ಎಲ್ಲಿಗೆ ಅಂತ ಆಲೋಚನೆ ಮಾಡುತ್ತೆ. ಆಮೇಲೆ ಅದಕ್ಕೊಂದು ಉಪಾಯ ಹೊಳೆಯುತ್ತೆ, ನಾನು ಚಂದ್ರಲೋಕಕ್ಕೆ ಹೋದರೆ ಹೇಗೆ, ನಾನು ಚಂದ್ರಲೋಕಕ್ಕೆ ಹೋದರೆ ಅದು ತುಂಬ ಮೇಲಲ್ವಾ, ನಾನು ಯಾರ ಕೈಗೂ ಸಿಗಲಿಕ್ಕಿಲ್ಲ, ಮತ್ತು ಯಾರೂ ನನ್ನನ್ನು ತಿನ್ನೋದಿಲ್ಲ, ಆರಾಮಾಗಿರ್ಬೋದಲ್ಲ ಅಂತ ಹೇಳಿ ಯೋಚನೆ ಮಾಡುತ್ತೆ. ಸರಿ ಆಯಿತು, ನಾನು ಇದೇ ಕರೆಕ್ಟು, ನಾನು ಚಂದ್ರಲೋಕಕ್ಕೆ ಹೋಗೋದೇ ಒಳ್ಳೆಯದು ಅಂತ ಹೇಳಿ ಹೋಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ದಾರಿಯಲ್ಲಿ ಹೋಗುವಾಗ ಉರುಳ್ಕೊಂಡು ಹೋಗ್ತಾ ಇರುತ್ತೆ ರೊಟ್ಟಿ. ಹೋಗುವಾಗ ಒಂದು ಎದುರಿಗೆ ಒಂದು ನಾಯಿ ಸಿಗುತ್ತೆ. ನಾಯಿ ಸಿಕ್ಕಾಗ ನಾಯಿ ಹೇಳ್ತದೆ, ಓ ರೊಟ್ಟಿಯನ್ನ ಎಲ್ಲಿ ಹೋಗ್ತಾ ಇದೆಯಾ, ನನಗೆ ತುಂಬ ಹಸಿವೆ ಆಗ್ತಾಯಿದೆ, ನಾನು ನಿನ್ನನ್ನು ತಿಂತೇನೆ ಅಂತ ಹೇಳ್ತದೆ ನಾಯಿ. ಆವಾಗ ಈ ರೊಟ್ಟಿ ಹೇಳ್ತದೆ, ಸರಿ ಆಯಿತು ತಿನ್ನುವೆಯಂತೆ, ಆದರೆ ನಾನೀಗ ಫಸ್ಟ್ ಚಂದ್ರಲೋಕಕ್ಕೆ ಹೋಗಿ ಬರ್ತೇನೆ, ಆಮೇಲೆ ಬೇಕಾದರೆ ನೀನು ನನ್ನನ್ನು ತಿನ್ನು, ನಾನೀಗ ಚಂದ್ರಲೋಕಕ್ಕೆ ಹೋಗೋ ಅರ್ಜೆಂಟಲ್ಲಿದ್ದೇನೆ ಅಂತ ಹೇಳ್ತದೆ. ಸರಿ ಆಯಿತು ಹೋಗಿ ಬಾ ಅಂತ ನಾಯಿ ಕಳಿಸಿಕೊಡುತ್ತೆ. ಆಮೇಲೆ ಹೀಗೆ ಹೋಗ್ತಾ ಇರುವಾಗ ರೋಡ್ ಸೈಡಲ್ಲಿ ಒಂದು ಜೈಲಿರುತ್ತೆ, ಪೊಲೀಸ್ ಸ್ಟೇಷನ್ ಇದು ಜೈಲಿರುತ್ತೆ. ಅಲ್ಲಿ ಒಬ್ಬ ಕಳ್ಳನನ್ನು ಹಿಡಿದು ಹಾಕಿರ್ತಾರೆ ಜೈಲಲ್ಲಿ. ಅವನಿಗೆ 2-3 ದಿವಸ ಆದರೂ ಹೊಟ್ಟೆಗೆ ಊಟ ಕೊಟ್ಟಿರೋದಿಲ್ಲ. ಇವ ಹೀಗೆ ನೋಡ್ತಾ ಕಂಬಿ ಅನ್ನಿಸ್ಕೊಂಡು ನಿಂತಿರ್ತಾನೆ. ಅಷ್ಟೊತ್ತಿಗೆ ದಾರಿಯಲ್ಲಿ ಈ ರೊಟ್ಟಿ ಉರುಳ್ಕೊಂಡು ಹೋಗೋದನ್ನು ಅವ ನೋಡ್ತಾನೆ ಕಳ್ಳ. ನೋಡಿಬಿಟ್ಟು ಹೇಳ್ತಾನೆ, ಓ ರೊಟ್ಟಿಯನ್ನು ಎಲ್ಲಿ ಹೋಗ್ತಾ ಇದೀಯಾ, ನನಗೆ 2-3 ದಿವಸ ಆಯಿತು, ನಾನು ಹೊಟ್ಟೆಗೆ ಏನೂ ತಿಂದಿಲ್ಲ, ಆದಷ್ಟು ಬೇಗ ನನ್ನ ಹೊಟ್ಟೆಗೆ ಬಂದು ಬೀಳು, ನನ್ನ ಹಸಿವನ್ನು ನೀಗಿಸು ಅಂತ ಹೇಳಿ ಕಳ್ಳ ರೊಟ್ಟಿಗೆ ಕೇಳ್ಕೊಳ್ತಾನೆ. ಆವಾಗ ರೊಟ್ಟಿ ಹೇಳ್ತದೆ, ಸರಿ ಆಯ್ತಪ್ಪ, ನಾನು ಯಾವುದಕ್ಕೂ ಅರ್ಜೆಂಟಲ್ಲಿದ್ದೇನೆ, ಚಂದ್ರಲೋಕಕ್ಕೆ ಹೋಗಿ ಬರ್ತೇನೆ ಫಸ್ಟಿಗೆ, ಆಮೇಲೆ ಬೇಕಾದರೆ ನನ್ನನ್ನು ನೀನು ತಿನ್ನು ಅಂತ ಹೇಳ್ತದೆ. ಆಯ್ತಂತ ಹೇಳಿ ಮತ್ತೆ ಸುಮ್ಮನೆ ಮುಂದಕ್ಕೆ ಹೋಗ್ತಾ ಇರುತ್ತೆ ರೊಟ್ಟಿ ಉರುಳ್ಕೊಂಡು ಹೋಗ್ತಾ ಇದ್ದ ಹಾಗೆ ಎದುರಿಗೆ ನರಿ ಏನು ಮಾಡುತ್ತೆ, ದೂರದಿಂದ ರೊಟ್ಟಿ ಬರೋದನ್ನು ನೋಡ್ತದೆ. ನೋಡಿಬಿಟ್ಟು ಏನು ಮಾಡ್ತದೆ, ಸತ್ತವರಾಗಿ ಸುಮ್ಮನೆ ರಸ್ತೆಗೆ ಅಡ್ಡಾಗಿ ಮಲ್ಕೊಂಡ್ಬಿಡ್ತದೆ ರೊಟ್ಟಿ ಬರುವಾಗ. ಆವಾಗ ರೊಟ್ಟಿ ದೂರದಲ್ಲೇ ನಿಂತು ನೋಡಿ ಹೇಳ್ತದೆ, ಯಾರಪ್ಪ ರೋಡಲ್ಲಿ ಅಡ್ಡಾಗಿ ಮಲಗಿದ್ದೀರಲ್ಲ, ಹೇಳಿ ನನಗೆ ದಾರಿ ಬಿಡಿ, ನಾನು ಚಂದ್ರಲೋಕಕ್ಕೆ ಹೋಗ್ತಾ ಇದ್ದೇನೆ, ತುಂಬ ಅರ್ಜೆಂಟಲ್ಲಿದ್ದೇನೆ ನಾನು, ನನಗೆ ದಾರಿ ಬಿಡಿ ಅಂತ ಹೇಳ್ತದೆ. ಆವಾಗ ಏನು ರೆಸ್ಪಾಂಡ್ ಮಾಡೋದೇ ಇಲ್ಲ ನರಿ, ಸುಮ್ಮನೆ ಮಲಗಿರ್ತದೆ. ಅಷ್ಟೊತ್ತಿಗೆ ಪುನಃ ಹೇಳ್ತದೆ ರೊಟ್ಟಿ, ಯಾರಪ್ಪ ದಾರಿಯಲ್ಲಿ ಅಡ್ಡಾಗಿ ಮಲಗಿದ್ದೀರಲ್ಲ, ನನಗೆ ದಾರಿ ಬಿಡಿ, ನಾನು ತುಂಬ ಅರ್ಜೆಂಟಲ್ಲಿದ್ದೇನೆ, ಚಂದ್ರಲೋಕಕ್ಕೆ ಹೋಗ್ಬೇಕು ನಾನು ಅಂತ ಹೇಳ್ತದೆ. ಆವಾಗ ಇದು ನರಿ ಒಂದು ಉಪಾಯ ಮಾಡ್ತದೆ, ಹೇಗಾದರೂ ಮಾಡಿ ಅದನ್ನು ಇನ್ನು ಹತ್ತಿರ ಬರೆಸ್ಬೇಕಲ್ಲ ಅಂತ ಹೇಳಿ ಇದು ಹೇಳ್ತದೆ ನರಿ, ಯಾರಪ್ಪ ನೀವು ಏನು ಮಾತಾಡ್ತಾ ಇದ್ದೀರೋ ನನಗೆ ಕೇಳಿಸ್ತಾನೇ ಇಲ್ಲ, ಯಾವುದಕ್ಕೂ ಬಂದು ನನ್ನ ಕಿವಿ ಹತ್ತಿರ ಹೇಳಿ ಅಂತ ಹೇಳ್ತದೆ. ಪಾಪ ಇದು ರೊಟ್ಟಿ ಅದನ್ನು ನರಿ ನಂಬ್ಕೊಂಡು ಕಿವಿ ಹತ್ತಿರ ಬಂದು, ಯಾಕಪ್ಪ ದಾರಿ ಅಡ್ಡಾಗಿ ಮಲಗಿದೆಯಾ, ನನಗೆ ದಾರಿ ಬಿಡು, ನಾನು ಚಂದ್ರಲೋಕಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತದೆ. ಆವಾಗ ನರಿ ಘಬಕ್ಕಂತ ಬಾಯಿ ಹಾಕಿ ರೊಟ್ಟಿನ ತಿಂದು ಬಿಡ್ತದೆ. ಆಯ್ತಲ್ಲ. ಕತೆ ಕೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.